ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ಜೀವನದಲ್ಲಿ ಕಷ್ಟ ಇಲ್ಲದಿದ್ರೆ ಜೀವನಕ್ಕೆ ಬೆಲೆ ಇಲ್ಲ. ಜೀವನದಲ್ಲಿ ಸೋಲು ಇಲ್ಲದಿದ್ರೆ ಆ ಜೀವನಕ್ಕೆ ಬೆಲೆ ಇಲ್ಲ. ಹಡಗು ಎಷ್ಟೇ ಭಾರವಿದ್ದರೂ ಕಡಲ ಮೇಲೆ ತೇಲಲೇಬೇಕು. ಹಾಗೆ ಮನಸ್ಸು ಎಷ್ಟೇ ಭಾರವಿದ್ದರೂ ಬದುಕಿನ ಜೊತೆ ಸಾಗಲೇಬೇಕು. ನಾವೆಷ್ಟು ಬೆಳಿಬೇಕಂದ್ರೆ ಶತ್ರುಗಳು ನಮ್ಮ ಬಗ್ಗೆ ಮಾತಾಡೋಕು ಹೆದರಬೇಕು. ಗೆದ್ದವರು ಸಂತೋಷದಿಂದ ಸ್ವಲ್ಪ ಕುಣಿತಾರೆ, ಸೋತವರು ಯೋಚನೆ ಮಾಡುತ್ತಾ ಮನಸ್ಸು ಹಾಳು ಮಾಡಿಕೊಳ್ತಾರೆ. ಜಗತ್ತಿನಲ್ಲಿರುವ ಎಲ್ಲ ಕೆಲಸ ನಾನು ಮಾಡ್ತೀನಿ ಎಂಬ ಆತ್ಮವಿಶ್ವಾಸ, ನಂಬಿಕೆ ಇರಲಿ. ಆದರೆ ಎಲ್ಲ ನನ್ನಿಂದಲೇ, ನಾನೇ ಎಲ್ಲ, ನನ್ನದೇ ಎಲ್ಲ ಎಂಬ ಅಹಂಕಾರ ಬೇಡ. ಈ ತರದ ಬದುಕು ಶಾಶ್ವತವಲ್ಲ. ಯಾರು ಯಾವ ತರ ಕರ್ಮ ಮಾಡ್ತಾರೋ ಅದೇ ತರ ವಿಧಿ ರೂಪುಗೊಳ್ಳುತ್ತದೆ. ಮನುಷ್ಯನ ಪ್ರಾಬ್ಲಮ್ಗಳಿಗೆ ಎರಡು ಕಾರಣಗಳು. ಒಂದು, ಅದೃಷ್ಟಕ್ಕಿಂತ ಹೆಚ್ಚಾಗಿ ನಿರೀಕ್ಷೆ ಮಾಡ್ತಾನೆ. ಎರಡು, ಸಮಯಕ್ಕಿಂತ ಮುಂಚೆನೆ ಬಯಸ್ತಾನೆ. ಸೋಲು ಗೆಲುವು ಯಾವುದು ಶಾಶ್ವತ ಅಲ್ಲ ಅಂತ ಅಂದುಕೊಂಡವರು ದಿನ ನಗುತ್ತಾ ಸಂತೋಷದಿಂದ ಚೆನ್ನಾಗಿರ್ತಾರೆ. ನೀ ಅದನ್ನ ಅರ್ಥ ಮಾಡಿಕೊಂಡು ಬದುಕೋದನ್ನ ಕಲಿಬೇಕು. ಇನ್ನೊಬ್ಬರನ್ನ ನೋಡಿ ನಗಬೇಡ. ನಾನು ನನ್ನದು ಎಂದು ಮೆರಿಬೇಡ. ಈ ಟೈಮ್ ಹೀಗೆ ಇರಲ್ಲ. ಇವತ್ತು ನಿನ್ನದು, ನಾಳೆ ಇನ್ಯಾರದು. ನಾವೆಷ್ಟು ಓದಿದ್ದೇವೆ ಎಂಬುದು ಮುಖ್ಯವಲ್ಲ, ಆ ಓದು ನಮಗೆ ಎಷ್ಟು ಸಂಸ್ಕಾರವನ್ನು ಕಲಿಸಿದೆ ಎಂಬುದು ತುಂಬಾ ಮುಖ್ಯ. ಪ್ರಪಂಚಕ್ಕೆ ಹೆದರಿ ಬದುಕಬೇಡ, ಪ್ರಪಂಚವನ್ನು ಎದುರಿಸಿ ಬದುಕು. ಜ್ಞಾನ ಉಳ್ಳವನಿಗೆ ಬೇರೆ ಸಂಪತ್ತು ಬೇಡ, ಕೋಪ ಉಳ್ಳವನಿಗೆ ಬೇರೆ ಶತ್ರುವೇ ಬೇಡ, ಕರುಣೆ ಉಳ್ಳವನಿಗೆ ಬೇರೆ ಯಾವ ರಕ್ಷಣೆಯೂ ಬೇಡ. ಜಗತ್ತಿನ ಭಾಗ್ಯವಂತ ವ್ಯಕ್ತಿ ಯಾರಂದ್ರೆ ಅವನ ಹತ್ತಿರ ಆಹಾರ ಜೊತೆ ಹಸಿವಿರಬೇಕು, ಹಾಸಿಗೆ ಜೊತೆ ನಿದ್ರೆ ಇರಬೇಕು, ಹಣದ ಜೊತೆ ಧರ್ಮ ಇರಬೇಕು. ಮನುಷ್ಯ ಬರೀ ಹಣದ ಬಗ್ಗೆ ಯೋಚಿಸ್ತಾನೆ ಹೊರತು ನಾನು ಒಂದು ದಿನ ಹೆಣವಾಗುವೆ ಎಂಬುದನ್ನು ಚಿಂತಿಸೋದಿಲ್ಲ. ನೀವು ನಿಮ್ಮ ಗುರಿ ತಲುಪಬೇಕಾದ್ರೆ ನೀವು ಒಂದೇ ಮನಸ್ಥಿತಿಯಿಂದ ನಿರಂತರವಾಗಿ ಪ್ರಯತ್ನಿಸಬೇಕು. ಯಾರನ್ನಾದ್ರೂ ಸೋಲಿಸೋದು ತುಂಬಾ ಸುಲಭ, ಆದರೆ ಯಾರನ್ನಾದ್ರೂ ಗೆಲ್ಲುವುದು ತುಂಬಾ ಕಷ್ಟ. ನಿಮ್ಮ ಜೀವನದಲ್ಲಿ ಏನೇ ಏರುಪೇರಾದ್ರೂ ಆಲೋಚನೆ ನಿಮ್ಮ ಮೂಲ ಬಂಡವಾಳ ಮತ್ತು ಆಸ್ತಿಯಾಗಿರಬೇಕು. ಒಬ್ಬ ಒಳ್ಳೆಯ ವ್ಯಕ್ತಿಗೆ ಮೋಸ ಮಾಡುವುದು ಎಂದ್ರೆ ಕೈಯಲ್ಲಿರುವ ವಜ್ರವನ್ನು ಎಸೆದು ಕಲ್ಲನ್ನು ಎತ್ತಿಕೊಂಡಂತೆ. ಸಿಹಿ ಮಾತುಗಳನ್ನು ಎಂದಿಗೂ ನಂಬಬೇಡಿ. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಜನರು ತಮ್ಮ ತುಟಿಗಳ ಮೇಲೆ ಸಕ್ಕರೆ ಮತ್ತು ಅವರ ಹೃದಯದಲ್ಲಿ ವಿಷವನ್ನ ಹೊಂದಿದ್ದಾರೆ. ಅರ್ಥ ಮಾಡಿಕೊಳ್ಳುವ ಸಮಯದಲ್ಲಿ ಅಪಾರ್ಥ ಮಾಡಿಕೊಂಡು ಅನರ್ಥ ಆದ ಮೇಲೆ ಅರ್ಥ ಮಾಡಿಕೊಂಡರೆ ಯಾವುದೇ ಪ್ರಯೋಜನವಿಲ್ಲ. ಶ್ರಮವು ನಿನ್ನದೇ, ಸಮಯವು ನಿನ್ನದೇ. ಸಾಧಿಸುವ ಛಲವಿದ್ರೆ ಪ್ರತಿಫಲ ಕೂಡ ನಿನ್ನದಾಗುವುದು. ಮುಚ್ಚಿದ ಬಾಯಿಯ ಮೀನು ಎಂದಿಗೂ ಗಾಳಕ್ಕೆ ಸಿಕ್ಕಿ ಬೀಳೋದಿಲ್ಲ. ಈ ಮಾತು ಮೀನಿಗೊಂದೇ ಅಲ್ಲ, ಮನುಷ್ಯರಿಗೂ ಅನ್ವಯ. ಬಹುತೇಕ ಸಂದರ್ಭಗಳಲ್ಲಿ ಎಲ್ಲರೂ ಬಾಯಿ ತೆರೆದೇ ಕಷ್ಟಕ್ಕೆ ಸಿಲುಕ್ತಾರೆ. ವ್ಯಕ್ತಿಗಳಿಂದಾಗ್ಲಿ ಮತ್ತು ಪರಿಸ್ಥಿತಿಗಳಿಂದಾಗ್ಲಿ ನಿರುತ್ಸಾಹ ಪಟ್ಟುಕೊಳ್ಬೇಡಿ. ಯಾಕಂದ್ರೆ ನಾವು ಅವುಗಳಿಗೆ ಸ್ಪಂದಿಸದೇ ಇದ್ದಲ್ಲಿ ಅವು ಬಲಹೀನವಾಗಿ ಇರ್ತವೆ. ಗುರುವೆಂದರೆ ಕೇವಲ ಶಿಕ್ಷಕರಷ್ಟೇ ಅಲ್ಲ, ಜೀವನದಲ್ಲಿ ಸರಿಯಾದ ದಾರಿ ತೋರುವ ಪ್ರತಿಯೊಬ್ಬರು ಗುರುಗಳೇ. ಇಂತಹ ಎಲ್ಲ ಗುರುವೃಂದಕ್ಕೂ ಗುರುಪೂರ್ಣಿಮಾದ ಶುಭಾಶಯಗಳು. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.